ಮಸಾಲ ಪಾಪಡ್ ಮಾಡಲು ಮೊದಲಿಗೆ ಪೂರಿಗಳನ್ನೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಪೂರಿ ಯಾವ ಥರ ಮಾಡೋದು ಅನ್ನೋ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಇವಾಗ ಒಂದೊಂದು ಪೂರಿನ ಹಾಕ್ಕೊಂಡು ಅದಕ್ಕೆ ಸಾಸನ್ನು ಹಚ್ಕೊತಾ ಇದ್ದೀನಿ. ಈ ಥರ ಒಬ್ಬೊಬ್ರಿಗೆ ಯಾವ ಥರ ಬೇಕೋ ಆ ಥರ ಹಚ್ಕೋಬೋದು. ಒಬ್ಬರಿಗೆ ಸಾಸ್ ಇಷ್ಟ ಆಗಲ್ಲ, ಒಬ್ರಿಗೆ ಹುಳಿ, ಒಬ್ಬರಿಗೆ ಟಮಾಟೆ ಹಣ್ಣು. ಸೊ ಹಾಗಾಗಿ ಯಾರ್ಯಾರಿಗೆ ಯಾವ ಥರ ಎಷ್ಟೆಷ್ಟು ಬೇಕೋ ಆ ಥರ ಹಚ್ಕೋಬೋದು. ಉಪ್ಪು, ಖಾರ, ಚಾಟ್ ಮಸಾಲ, ಬೇಕಂದರೆ ಪೆಪ್ಪರ್ ಪುಡಿನೂ ಹಾಕ್ಕೋಬೋದು, ಕ್ಯಾರೆಟು, ಆನಿಯನ್ನು, ಕೊತ್ತಂಬರಿ, ಟಮಾಟೆ ಹಣ್ಣು ಸ್ವಲ್ಪ ರಸ ಬಿಡೋದ್ರಿಂದ ಅದನ್ನು ಲಾಸ್ಟಿಗೆ ಆ್ಯಡ್ ಮಾಡ್ಕೊತೀನಿ ಟಮಾಟೆ ಹಣ್ಣು. ಆಮೇಲೆ ಮೊಸರು ಮತ್ತು ಹುಣಸೆಹಣ್ಣನ್ನು ನೆನೆಸಿ ರಸ ರೆಡಿ ಮಾಡಿಟ್ಕೋಬೇಕು. ಈ ಥರ ಲಾಸ್ಟಿಗೆ ಹಾಕೋದ್ರಿಂದ ಪೂರಿ ಭಾಳ ಮೆತ್ತಗಾಗಲ್ಲ, ಕ್ರಿಸ್ಪಿಯಾಗಿ ಮೆತ್ತಿಗೆ ಅಷ್ಟಕ್ಕೊಂದು ಮೆತ್ತಗಾಗಲ್ಲ. ರೆಡಿ ಟು ಈಟ್ ಮಸಾಲ ಪಾಪಡ್.